ಕಾಶ್ಮೀರದಲ್ಲಿ ಹೇಡಿ ಉಗ್ರರು ನಡೆಸಿದ ಕೃತ್ಯ ಇಡೀ ಭಾರತೀಯರ ಸ್ವಾಭಿಮಾನ ಕೆಣಕಿದೆ. ಈ ರಣಹೇಡಿಗಳು ಮತ್ತೊಂದು ದಾಳಿ ನಡೆಸುವ ಸಾಧ್ಯತೆ ಇದೆ ಅಂತ ಗುಪ್ತಚರ ಇಲಾಖೆ ಹಿಂಟ್ ಕೊಟ್ಟಿದೆ. ಹೀಗಾಗಿ ಬಾರ್ಡರ್ನಲ್ಲಿ ಮೇಜರ್ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಇಡೀ ಕಾಶ್ಮೀರವೇ ಸ್ತಬ್ಧವಾಗಿದೆ. ನೀರಾಯ್ತು, ತರಕಾರಿ ಆಯ್ತು, ಈಗ ಹೊಸ ಲೆಕ್ಕ. ಪಾಕ್ಗೆ ವಾಯು ಆಘಾತ ಕೊಟ್ಟ ಭಾರತ. ಬಿಕಾರಿ ಪಾಕಿಸ್ತಾನಕ್ಕೆ ಭಾರತ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಉಗ್ರರನ್ನ ಬಿಟ್ಟು ದಾಳಿ ಮಾಡಿಸಿದ ಪಾಕ್ಗೆ ಭಾರತ ನಿದ್ದೆಗೆಡಿಸಿದೆ. ನೀರು ನಿಲ್ಲಿಸಿ ತಿನ್ನೋಕೆ ತರಕಾರಿ ಸಿಗದಂತೆ ಮಾಡಿದ ಭಾರತ ಈಗ ವಾಯು ದಿಗ್ಬಂಧನ ಹಾಕಿದೆ. ಪಾಕ್ ವಿಮಾನಗಳಿಗೆ ಭಾರತೀಯ ವಾಯು ಪ್ರದೇಶ ಬಂದ್ ಮಾಡಿದೆ. ಇದರಿಂದ ದಕ್ಷಿಣ ಏಷ್ಯಾಗಳಿಗೆ ಸಂಪರ್ಕ ಸಾಧಿಸಲು ಪಾಕಿಸ್ತಾನಕ್ಕೆ ಕಷ್ಟವಾಗಲಿದೆ. ಮೊದಲು ಮಲೇಷ್ಯಾಗೆ ನೇರವಾಗಿ ಹೋಗುತ್ತಿದ್ದ ಪಾಕಿಸ್ತಾನ ಈಗ ಚೀನಾ, ಮಯನ್ಮಾರ್ ಬಳಸಿ ಹೋಗಬೇಕು. ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ನಡೆದಿದೆ. ಜಮ್ಮು ಕಾಶ್ಮೀರದಲ್ಲಿ ರಣಹೇಡಿ ಉಗ್ರರು ಮತ್ತೊಂದು ದಾಳಿ ಮಾಡೋ ಚಾನ್ಸಸ್ ಬಗ್ಗೆ ಗುಪ್ತಚರ ಇಲಾಖೆ ಹಿಂಟ್ ಕೊಟ್ಟಿದೆ. ಹೀಗಾಗಿ ಗಡಿಯಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ. ಅಲ್ಲದೆ 87 ಪ್ರವಾಸಿ ತಾಣಗಳಲ್ಲಿ ಬರೋಬ್ಬರಿ 48 ತಾಣಗಳನ್ನ ಬಂದ್ ಮಾಡಲಾಗಿದೆ. ಇತ್ತ ಓಪನ್ ಇರೋ ಪ್ರವಾಸಿ ತಾಣಗಳು ಜನರಿಲ್ಲದೆ ಬೇಕೋ ಎನ್ನುತ್ತಿವೆ. ಅಷ್ಟೇ ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಅಟ್ಟಾರಿ ಗಡಿ ಸೇರಿ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡಲಾಗಿದೆ. ಹಾಗಾದ್ರೆ ಬಂದಾದ ಪ್ರಮುಖ ತಾಣಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಗುರೇಜ್ ಕಣಿವೆ, ಬುಡ್ಗಮ್, ದೂದ್ ಪತ್ರಿ, ಕುಲ್ಗಾಮ್, ಕೌಸರ್ ನಾಗ್, ಕುಪ್ವಾರ, ಕರಿವಾನ್ ಮುಳುಕ್, ಚಂಡಿಗಮ್, ಹಂದ್ವಾರ, ಬ್ಯಾಂಗಸ್ ಕಣಿವೆ, ಸೋಪೋರ್, ವಾಟ್ಲಾಬ್, ರಾಂಪೋರಾ, ರಾಜ್ಪೋರಾ, ಚಿಯರ್ಹಾರ್, ಮುಂಡೇಜ್, ಹಮಾಮ್, ಮಾರ್ಕುಟ್ ಫಾಲ್ಸ್, ಕಂಪು, ಬೋಸ್ನಿಯಾ, ವಿಜಿಟಾಪ್, ಅನಂತ್ನಾಗ್, ಸೂರ್ಯ ದೇವಾಲಯ, ಖೇರಿಬಲ್, ವೆರಿನಾಗ್ ಗಾರ್ಡನ್, ಸಿಂಥನ್ ಟಾಪ್, ಪುಲ್ವಾಮಾ, ಸಂಗರವಾಣಿ, ಶ್ರೀನಗರ ಎಕ್ಸೆಟ್ರಾ. ಗಡಿಯಲ್ಲಿ ಸೇನಾ ಕಾರ್ಯಾಚರಣೆ ಜೋರಾಗಿದ್ದು ಉಗ್ರರ ಅಡಗು ತಾಣಗಳನ್ನ ನಾಶ ಮಾಡುತ್ತಿದ್ದಾರೆ. ಜೆಸಿಬಿಗಳು ಶಂಕಿತ ಉಗ್ರರ ಮನೆಗಳ ಮೇಲೆ ಎರಗುತ್ತಿದ್ದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ನಂತರ ತಾತ್ಕಾಲಿಕವಾಗಿ ಬುಲ್ಡೋಜರ್ ಕಾರ್ಯಾಚರಣೆಗೆ ಬ್ರೇಕ್ ಬಿದ್ದಿದೆ. ಮತ್ತೊಂದೆಡೆ ಇಬ್ಬರು ಉಗ್ರರನ್ನ ಎನ್ಕೌಂಟರ್ ಮಾಡಿ ಸೈನಿಕರು ಬಿಸಾಕಿದ್ದಾರೆ. ಎನ್ಐಎ ಅಧಿಕಾರಿಗಳ ಕೈಗೆ ಉಗ್ರರ ವಿಡಿಯೋ, ಫೋಟೋ ಕೈ ಸೇರಿದ್ದು ಇನ್ನಷ್ಟು ಡೆಪ್ತ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಬಾರ್ಡರ್ನಲ್ಲಿ ಪ್ರಸ್ತುತ ಬರ್ನಿಂಗ್ ಸಿಚುವೇಶನ್ ಇದ್ದು ಸೇನೆ ಪ್ರತಿಯೊಂದು ಚಲನವಲನದ ಮೇಲೆ ಹತ್ತಿನ ಕಣ್ಣಿರಿಸಿದೆ. ಅಲ್ಲದೆ ಪ್ರೆಸೆಂಟ್ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪಾಕ್ ಮೇಲೆ ಯುದ್ಧ ನಡೆದೇ ಬಿಡುತ್ತಾ ಅನ್ನೋ ಅನುಮಾನವನ್ನ ಗಾಢವಾಗಿಸುತ್ತಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.